ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ನಾನು CJP ಅಂತ ಈಗ ಒಂದು ಪ್ರೊಟೆಸ್ಟ್ ನಡೆದಿದೆ ಅಲ್ಲ, ಕಾಕ್ರೋಚ್ ಜನತಾ ಪಾರ್ಟಿ ಅಂತ. ಸೊ ಆ CJP ಪ್ರೊಟೆಸ್ಟು ಜಂತರ್ ಮಂತರಲ್ಲಿ ನಡೆಸಿದ್ದಾರೆ ಪ್ರೊಟೆಸ್ಟ್ನ. ಅವರು ಮೇಜರಾಗಿ ಮಾಡಿರೋ ಕಾರಣ ಅವ್ರು ಹೇಳ್ತಿರೋ ಪ್ರಕಾರ ರೀನೀಟ್ ಆಯ್ತಲ್ಲ. ಸೊ ಮೇಲಾಗಿರೋ ನೀಟ್ ಬರೆದಿರೋ ಹುಡುಗ್ರ ಮೇಲೆ ಆಗಿರೋ ಅನ್ಯಾಯ ಮತ್ತು ಅವ್ರಿಗಾಗಿರೋ ಅನ್ಯಾಯ ಮತ್ತು ಈ ಎಜುಕೇಷನ್ ಪರ್ಪಸ್ನಲ್ಲಿ ಜಾಸ್ತಿ ಅನ್ಯಾಯ ನಡೀತಿದೆ ಅಂತ. ಸೊ ಅವರು ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡಿದ್ದು. ಬಟ್ ಆ ಪ್ರೊಟೆಸ್ಟು ಅವರು ಸ್ಟಾರ್ಟ್ ಮಾಡಿದ್ದೇನೋ ಆ ಉದ್ದೇಶ ಇಟ್ಕೊಂಡು ಮಾಡಿದರು. ಆಮೇಲೆ ಈ ಕಂಟಿನ್ಯೂ ಇದೆ ಪ್ರೊಟೆಸ್ಟು. ಅಲ್ಲಿ ಒಬ್ಬರು ನೀಟ್ ಬಗ್ಗೆ ಅದ್ರ ಬಗ್ಗೆ ಆಗಲಿ ಎಲ್ಲಿ ಮಾತಾಡ್ತಿಲ್ಲ. ಒಬ್ಬರು ಬರ್ತಾರೆ ಜೆಂಡರ್ ಇಕ್ವಾಲಿಟಿ ಬಗ್ಗೆ ಮಾತಾಡ್ತಾರೆ, ಒಬ್ಬರು ಮತ್ತು ಒಂದು ಟ್ರಾನ್ಸ್ಜೆಂಡರ್ ಗ್ರೂಪ್ ಬರುತ್ತೆ, ಅವ್ರು ಹೇಳುತ್ತೆ ನಮಗೂ ಸಮಾಜದಲ್ಲಿ ಈಕ್ವಾಲಿಟಿ ಬೇಕು ಅಂತ ಹೇಳುತ್ತೆ. ಒಬ್ಬರು ಬರ್ತಾರೆ ಉಮರ್ ಖಾಲಿದ್ನ ಸಪೋರ್ಟ್ ಮಾಡ್ತಾರೆ, ಒಬ್ಬರು ಬರ್ತಾರೆ ಬೇರೆ ಬೇರೆ ಅದಕ್ಕೆ ಸಂಬಂಧಪಟ್ಟ ಪ್ರೊಟೆಸ್ಟ್ ಮಾಡಿರೋ ಕಾರಣ ಮತ್ತು ಅದಕ್ಕೆ ಸಂಬಂಧಪಟ್ಟಿದ್ದನ್ನ ಬಿಟ್ಟು ಬೇರೆ ಎಲ್ಲ ಮಾತಾಡ್ತಾರೆ. ಪ್ರೊಟೆಸ್ಟ್ ಎದಕ್ಕೆ ಮಾಡಿದ್ದೀವಿ ಅದನ್ನ ಮಾತಾಡೋದೇ ಇಲ್ಲ. ಸೊ ಹಾಗಾಗಿ ಒಂದು ಕ್ಲಾರಿಫಿಕೇಷನ್ ಬೇಕು. ಇನ್ನು CJPನ ಸಪೋರ್ಟ್ ಮಾಡೋರು ಈ ಕಮೆಂಟ್ ಸೆಕ್ಷನ್ನಲ್ಲಿ ಒಂದು ಕ್ಲಾರಿಫಿಕೇಷನ್ನ ಕೊಡ್ರಿ ಅಂತ ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು.